ರಘು ಕ್ಯಾಪ್ಟನ್ನು, ಉತ್ತಮ ಅಶ್ವಿನಿ, ಕಳಪೆ ಮಾಳು. ಅದರಲ್ಲಿ ಮಾಳುಗೆ ಕಳಪೆ ಕೊಟ್ಟು ಸರಿನಾ? ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೇಶ್ ಕನ್ನಡ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿವ್ಯೂ. ಮೊನ್ನೆ ಜೆಂಟ್ಸ್ ಟೀಮಿಂದ ಇವರು ವಿನ್ ಆದ್ರಲ್ವಾ ರಘು, ಆ ಕಡೆ ಮಹಿಳೆಯರ ಟೀಮಿಂದ ಜಾನ್ವಿ, ಇವರಿಬ್ಬರಿಗೂ ಕ್ಯಾಪ್ಟನ್ಸಿ ಟಾಸ್ಕ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಕ್ಚುಲಿ ನಾನು ವಂಡರ್ಲಲ್ಲಿ ನೋಡ್ದಂಗೆ ಇತ್ತು. ಅದು ಒಂದು ಬಾಲ್ ಆ ಕಡೆಯಿಂದ ಹಾಕಬೇಕು, ಆ ಬಾಲ್ ಕೆಳಗೆ ಬರೋಷ್ಟರಲ್ಲಿ ಇದನ್ನು ಜೋಡಿಸ್ಬೇಕು. ಓಕೆ, ಒಂದು 20 ಇರುತ್ತೆ ಅನಿಸುತ್ತೆ, ಅದನ್ನು ಜೋಡಿಸ್ಬೇಕು. ಇಟ್ಕೆ ಕಲ್ತಾರ ಇದೆಯಲ್ಲ, ಅದನ್ನು ಜೋಡಿಸ್ಬೇಕು. ಯಾರು ಫಸ್ಟ್ ಜೋಡಿಸ್ತಾರೋ ಅದು ನಿಲ್ಲಬೇಕು, ಅಟ್ಲೀಸ್ಟ್ ಒಂದು 10 ಸೆಕೆಂಡಿಗೆ, ಅವ್ರು ವಿನ್ನು ಅಂತ. ಇದು ತುಂಬ ಹೊತ್ತು ಹೋಯ್ತು. ತುಂಬ ಹೊತ್ತು ಹೋಗಿ ಫೈನಲಿ ಇವ್ರು ವಿನ್ ಆಗ್ಬಿಟ್ರು. ಯಾರು? ರಘುವರು. ಆ ಗ್ಯಾಪಲ್ಲೂ ಅಶ್ವಿನಿ ಅವರು ಇಲ್ಲ, ಇದು ಅವರು ಯಾರು ಉಸ್ತುವಾರಿ ಎತ್ಕೊಡ್ಬಾರ್ದು. ಆವಾಗ ಇವನು ಧನುಷ್ ಹೇಳ್ದ, ಇಬ್ಬರು ಉಸ್ತುವಾರಿ ಇಬ್ರಿಗೆ ಎತ್ಕೊಟ್ರಲ್ಲ, ಅದು ಕರೆಕ್ಟಾ ಇಲ್ವ, ಇನ್ನೊಂದು ಸಲ ಆಡಿಸಿ. ಏನು ಅವ್ರಿಗಿಷ್ಟ ಆದವ್ರು ಬರದೇ ಇದ್ದರೆ ಇನ್ನೊಂದು ಸಲ ಆಡಿಸಿ, ಏನು ಲಾಜಿಕ್ಕು ಏನೋ ಗೊತ್ತಿಲ್ಲ. ಫೈನಲಿ ಹೇಗೋ ಕ್ಯಾಪ್ಟನ್ ಆದರು, ಏನೋ ತುಂಬ ಕಷ್ಟ ಬಿದ್ದೇ ಆದರು. ಬಟ್ ನೋಡಿ, 1 ವಾರ ಗ್ಯಾಪ್ ಅಷ್ಟೇ, 2 ಸಲ ಕ್ಯಾಪ್ಟನ್ ಆದರು ಬಂದು. ಇಲ್ಲಿ ಈ ಫಸ್ಟಿಂದ ಇರೋರೇ ತುಂಬ ಜನ ಕ್ಯಾಪ್ಟನ್ ಆಗಿಲ್ಲ ಅಲ್ವಾ. ಅಶ್ವಿನ್ ಅವರು ಹಂಗೆ ಇದು ಮಾಡಿದ್ರು, ಏನೇನೋ ಮಾಡಿದ್ರು, ಬಟ್ ಕ್ಯಾಪ್ಟನ್ ಆಗೋಕ್ಕಾಗೇ ಇಲ್ಲ ಅವ್ರಿಗೆ. ನೆಕ್ಸ್ಟು ಕಳಪೆ ಬಗ್ಗೆ ಇವರು ಹಿಂದೆ ಮಾತಾಡ್ತಾ ಇರ್ತಾರೆ. ಯಾರು? ಧ್ರುವಂತು, ಜಾನ್ವಿ, ಅಶ್ವಿನಿ ಇವರೆಲ್ಲ ಮಾತಾಡ್ತಾರೆ. ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮಾತಾಡ್ಬೋದಾ ಕಳಪೆ ಬಗ್ಗೆ? ಯಾರು ಕೊಡಬೇಕು, ಯಾರು ಕೊಡ್ಬೋದಂತ ಅವರು? ಇಲ್ಲ ಇಂಡಿವಿಜುವಲಾಗಿ ಕೊಡ್ಬೇಕಾ? ಅದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕಂದರೆ ಸಖತ್ ಇನ್ಫ್ಲುಯೆನ್ಸ್ ಮಾಡ್ತಾನೆ ಧ್ರುವಂತು. ಹೋಗ್ಬಿಟ್ಟು ನಾನು ಕೊಡ್ತೀನಿ, ಕೊಟ್ಟು ಫಸ್ಟು ನಾವು ಕೊಟ್ಬಿಡೋಣ, ಆಮೇಲೆ ಎಲ್ಲರೂ ಇನ್ಫ್ಲುಯೆನ್ಸ್ ಆಗಿ ಬರ್ತಾರೆ ಅಂತ ಹೇಳಿದ್ದು. ಏನಪ್ಪ, ಏನು ಸುದೀಪ್ ಸರ್ ಕೇಳ್ತಾರಾ ಇಲ್ಲ ಮಾತಾಡ್ಕೊಂಡು ಕೊಡ್ಬೋದು, ಅದು ಗೊತ್ತಿಲ್ಲ ನನಗೆ. ಇದರಲ್ಲಿ ಕಳಪೆ ಉತ್ತಮ ಕೊಡೋ ಇಂಟ್ರೆಸ್ಟಿಂಗ್ ಯಾರ್ದು ಇತ್ತಂದರೆ, ಒಂದು ಕಾವ್ಯದು, ಇನ್ನೊಂದು ಮಹಳುದು. ಆಲ್ಮೋಸ್ಟು 50% ಅಲ್ಲ 60% ಆಫ್ ದ ಹೌಸ್ ಮಾಳು ಕೊಟ್ಟರು ಕಳಪೆ. ಜಾನ್ವಿ, ಅಶ್ವಿನಿ, ಧ್ರುವಂತು, ರಘು, ಆಮೇಲೆ ಧನುಷ್, ಕಾವ್ಯ ಅಲ್ಲ, ಸ್ಪಂದನ, ರಿಷಾ, ಇಷ್ಟು ಜನ ಕೊಟ್ಟರು. ಮಹಳುಗೆ ಉತ್ತಮ ಬಂದ್ಬಿಟ್ಟು ರಕ್ಷಿತಾ ಅವರು, ಅಭಿ ಅವರು ಕೊಟ್ಟರು ಉತ್ತಮ ಅಂತ. ಇದರಲ್ಲಿ ಏನು ಟೋಟಲ್ ಇದೆ ಅಂದರೆ, ಕಾವ್ಯ ಬಂದು ರಕ್ಷಿತಾನ ಕಳಪೆ ಅಂತ ಕೊಟ್ಟರು. ಅದು ಯಾವ ಇದ್ರ ಮೇಲೆ ಕೊಟ್ಟರೋ ಗೊತ್ತಿಲ್ಲ. ಈಗ ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಈಗ ಒಂದು 2 ಡೇಸಿಂದ ರಕ್ಷಿತಾ ಮಾಡೋದನ್ನು ಸ್ವಲ್ಪ ವಾಚ್ ಮಾಡ್ತಾ ಇದ್ದಾರೆ ಸ್ಪಂದನ ಮತ್ತು ಕಾವ್ಯ ಅವರು. ಅವ್ರ ಮೇಲೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿಬಿಟ್ಟಿದೆ. ಅವರು ಒಂದು ಕಡೆ ಒಂಥರ ಮಾತಾಡ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಥರ ಮಾತಾಡ್ತಾರೆ. ಯಾರು ನಿಜವಾದ ರಕ್ಷಿತಾ? ಇದೆಲ್ಲ ಏನು? ಯಾಕಂದರೆ ಮೋಸ್ಟ್ಲಿ ನನಗೆ ಅನಿಸ್ತಾ ಇರೋದು, ಗಿಲ್ಲಿ ಬಂದ್ಬಿಟ್ಟು ರಕ್ಷಿತಾ ಮತ್ತು ರಘು ಹತ್ರ ತುಂಬ ಕ್ಲೋಸ್ ಇರ್ತಾರಲ್ವ, ಅದಕ್ಕೇನಾ ಏನು ಅಂತ ಗೊತ್ತಿಲ್ಲ. ಏನೋ ಪೊಸೆಸಿವ್ನೆಸ್ ಅಂತಾರಲ್ಲ ಅದ, ಇಲ್ಲ ಚೆನ್ನಾಗಿ ಆಡ್ತಾಳೆ ಒಳ್ಳೆ ಹೆಸರು ಬರ್ತಾಯಿದೆ ಅಂತ ಅದ, ಏನೂ ಗೊತ್ತಾಗ್ತಾಯಿಲ್ಲ. ಇಲ್ಲ ಗಿಲ್ಲಿ ಅವಾಗವಾಗ ಮಾತಾಡಬೇಡ ಅಂತಾರಲ್ಲ, ಫ್ರಸ್ಟ್ರೇಷನ್ನ, ಏನೂ ಗೊತ್ತಾಗ್ತಾಯಿಲ್ಲ. ಕಾವ್ಯನ ಕೊಟ್ಟರು. ಮಾಳು ಬಂದ್ಬಿಟ್ಟು ಗಿಲ್ಲಿಗೆ ಉತ್ತಮ ಅಂತ ಕೊಟ್ಟ. ಫಸ್ಟ್ ಟೈಮ್ ಕೈ ಮುದ್ಬಿಟ್ಟು ಎಲ್ಲರ ನಗ್ಬಿಟ್ರು ಗಿಲ್ಲಿ ಉತ್ತಮ ಅಂತ ಹೇಳಿದ್ದಕ್ಕೆ. ಆಮೇಲೆ ರಘು ಮತ್ತು ಗಿಲ್ಲಿದು ಕಾಂಬಿನೇಷನ್ ನೆನ್ನೆ ಹೇಳ್ದಂಗೆ ಸಗದಾಗಿದೆ. ಏನಣ್ಣ ಇಷ್ಟಲ್ಲ, ನಾನು ಇದು ಸಪೋರ್ಟ್ ಮಾಡ್ತೀನಿ, ಏನು ಸಪೋರ್ಟ್ ಮಾಡ್ತೀನಿ ಇನ್ನು, ಗುಡ್ಸು ಅದು ಮಾಡಿ ಇದು ಮಾಡಿ ಅಂತ ಕೆಲಸ ಮಾಡಿಸೋದು ಚೆನ್ನಾಗಿತ್ತು. ಅವರು ಏನು ಇದಾಗಿ ತೊಗೊಂಡು ಮಾಡ್ತಾಯಿಲ್ಲ, ಚೆನ್ನಾಗೇ ಮಾಡ್ತಾಯಿದ್ರು. ಓಕೆ, ಆಮೇಲೆ ಇದು ಪ್ರಮೋಷನ್ದು ಯಾವುದೋ ಬಂತಲ್ವ, ಅದರಲ್ಲೂ ಇವರೇ ವಿನ್ನಾದರು. ಯಾರ ಕಡೆಯವರು? ರಕ್ಷಿತಾ, ಗಿಲ್ಲಿ ಆ ಕಡೆನೇ ವಿನ್ನಾದರು. ಕಳಪೆ ಆಯಿತು, ಉತ್ತಮ ಆಯಿತು, ಕ್ಯಾಪ್ಟನ್ಸಿ ಆಯಿತು. ಕ್ಯಾಪ್ಟನ್ಸಿ ಬಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರಾಗಿ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಆ ಏಜು ಅದೆಲ್ಲ ಇಲ್ಲ, ಬಟ್ ಬಾಡಿ ಎಲ್ಲ ಸಾಕಾಗಿದೆ ಮನುಷ್ಯಂದು. ನನಗೆ ಒಂದೇ ಒಂದು, ವೋಟಿಂಗಲ್ಲಿ ರಿಷಾ ಲಾಸ್ಟಲ್ಲಿ ಇದ್ದಾರೆ ಈಗ ನೋಡೋವಾಗ. ಓಕೆ, ಮೋಸ್ಟ್ಲಿ ಅವರೇ ಚಾನ್ಸಸ್ ಇದೆ ಹೋಗೋದು. ಅವ್ರು ಬಿಟ್ಟರೆ ಇಲ್ಲ
ಅವರು ಚೆನ್ನಾಗಿ ಜಗಳ ಆಡ್ತಾರೆ ಅಂತ ಇಡ್ಸ್ಕೊಳ್ತಾರೆ ಅನ್ನೋ ಗೊತ್ತಿಲ್ಲ. ಜಾನ್ವಿ ಒಂದು ಮಾತಾಡೋರು ನೆನ್ನೆ, ಅದು ಹೇಳೋಕ್ಕೆ ಮರ್ತೋತೆ. ಇದು ಇವ್ರನ್ನೆಲ್ಲ ಕಳ್ಸೋಕ್ಕಾಗಲ್ಲ, ಯಾರನ್ನ ನಮ್ಮ ಸ್ಪಂದನ ಅವ್ರನ್ನೆಲ್ಲ ಕಳ್ಸಲ್ಲ, ಆಡದೇ ಇದ್ರು ಚಾನಲ್ ಅವರು ಇದು ಮಾಡ್ಕೊಳ್ತಾರೆ ಅಂತ. ಅದು ಎಷ್ಟು ಮಟ್ಟಿಗೆ ನಿಜ, ಅದೆಲ್ಲ ಮಾತಾಡ್ಬೋದಾ, ಅಗೇನ್ಸ್ಟ್ ಚಾನಲ್ಲು ಅದೇ ಚಾನಲಲ್ಲಿ ಮಾತಾಡ್ಬೋದಾ ಅಂತ ನೋಡ್ಬೇಕು. ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡ್ತಾರಾ ಇಲ್ಲ ಗೊತ್ತಿಲ್ಲ. ಸಾಕಷ್ಟಿದೆ ಮಾತಾಡೋ ಸುದೀಪ್ ಅವರು. ಇವತ್ತು ನೋಡೋಣ. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಳ್ದಂಗೆ ನಾಳೆ ನಾನು ವಿಡಿಯೋ ಮಾಡಲ್ಲ, ಒಂದೇ ಸಲ ಮಂಡೇ ಮಾಡ್ತೀನಿ. ಯಾಕಂದರೆ ಸಾಟರ್ಡೆ ಸಂಡೇದು ಎಪಿಸೋಡ್ ಕಿಚನ್ ಸುದೀಪ್ ಅವ್ರದ್ದು ಎಪಿಸೋಡ್ ಯಾರು ಇರೋದು, ಎರಡು ಮಿಕ್ಸ್ ಮಾಡಿ ಮಂಡೇ ಮಾಡ್ತೀನಿ. ಓಕೆ, ಇಷ್ಟೆಲ್ಲ ನನ್ನ ವಿಡಿಯೋ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೈಸ್. ಬಾಯ್.